ಸಹಸ್ರಾರು ವರ್ಷಗಳ ಹಿಂದೆ ಮೂಲತಃ ಸಾವಯವ ಪದಾರ್ಥಗಳ ಬಳಕೆಯಿಂದಲೇ ಪ್ರಾರಂಭಗೊಂಡು ಅನೇಕ ವರ್ಷಗಳ ಕಾಲ ಸಹಜವಾಗಿಯೇ ನಡೆಯುತ್ತಾ ಬೆಳೆದು ಬರುತ್ತಿದ್ದು ನೈಸರ್ಗಿಕ ಕೃಷಿ ಕ್ಷೇತ್ರಕ್ಕೆ ಆಹಾರ ಪದಾರ್ಥಗಳ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚು ಮಾಡುವ ಮೂಲಕ ಬೆಳೆಯುತ್ತಿದ್ದ ಜನಸಂಖ್ಯೆಗೆ ಆಹಾರ ಒದಗಿಸುವ ಅನಿವಾರ್ಯ ಕಾರಣದಿಂದಾಗಿ ವಿವಿಧ ಹೈಬ್ರಿಡ್ ತಳಿಗಳನ್ನು ಮತ್ತು ಅವುಗಳಿಗೆ ಸರಿಹೊಂದುವ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಪ್ರಾರಂಭಿಸಿದ್ದು ಎಲ್ಲ ಕೃಷಿಕರಿಗೂ ಮತ್ತು ಆಹಾರ ಪದಾರ್ಥಗಳ ಬಳಕೆದಾರರಿಗೂ ತಿಳಿದಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರಾದ ತಿರುಮಲೇಶ್ ಅವರು ತಿಳಿಸಿದರು. ಮುಂಗಾರು ಪ್ರಾರಂಭವಾಗುವಂಥದ್ದು ಜೂನ್ ಮಾಹೆಯ ನಂತರ ಆದರೂ ಕೂಡ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲಿಂದನೇ ರೈತರು ಅಲ್ಲಿ ಇಲ್ಲಿ ಬರುವಂಥ ಮಳೆಗೆ ಉಳುಮೆ ಮಾಡುವಂಥದ್ದು, ಬಿತ್ತನೆ ಬೀಜಗಳನ್ನ ಸಂಗ್ರಹಣೆ ಮಾಡುವಂಥದ್ದು, ಗೊಬ್ಬರಗಳನ್ನ ಸಂಗ್ರಹಣೆ ಮಾಡುವಂಥದ್ದು ಈ ಕೃಷಿ ಚಟುವಟಿಕೆಗಳನ್ನು ತೊಡಗುತ್ತಾರೆ. ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಅಗತ್ಯವಾಗಿ ಮಾಡಬೇಕಾದಂಥ ಏರ್ಪಾಡುಗಳಾದಂಥ ರಸಗೊಬ್ಬರದ ದಾಸ್ತಾನು ಮತ್ತು ಬಿತ್ತನೆ ಬೀಜಗಳ ದಾಸ್ತಾನು ಸಾಕಷ್ಟು ಪ್ರಮಾಣದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏಪ್ರಿಲ್ ಮತ್ತು ಮೇ ಮಾಹೆ ಜೂನ್ ಮಾಹೆಗಳವರೆಗೂ ಎಷ್ಟು ಬೇಕೋ ಅಷ್ಟು ಕೂಡ ನಾವು ದಾಸ್ತಾನನ್ನು ಮಾಡಿಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ರೈತರು ಹೆಚ್ಚು ಹೆಚ್ಚು ರಸಗೊಬ್ಬರಗಳಿಗೆ ಮುಗಿಬೀಳ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾವುದೇ ಕಾರಣಕ್ಕೆ ರಸಗೊಬ್ಬರಗಳ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಕೊರತೆ ಇಲ್ಲ, ಅದು ಸ್ಟೇಟ್ಮೆಂಟಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆ ರೈತರು ಭಾಳಷ್ಟು ಅದರ ಮೇಲೆ ಅವಲಂಬಿತರಾಗಿರೋದ್ರಿಂದ ರಸಗೊಬ್ಬರಗಳ ಮೇಲೆ ಇದು ಬೇರೆ ಬೇರೆ ಪರಿಣಾಮಗಳು ಪರಿಸರದ ಮೇಲೆ, ಭೂಮಿಯ ಮೇಲೆ, ತಿನ್ನುವಂಥ ಆಹಾರದ ಮೇಲೆ ಉಂಟಾಗುವುದು ನಮ್ಮ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕ್ರಮದಿಂದ ದೇಶ ಮತ್ತು ರಾಜ್ಯಗಳು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿರುವುದು ಸತ್ಯ. ಆದರೆ ಒಂದು ಕಾಲದಲ್ಲಿ ಅನಿವಾರ್ಯ ಕಾರಣಗಳಿಂದ ಪ್ರಾರಂಭಗೊಂಡ ರಾಸಾಯನಿಕ ಕೃಷಿ ಪದ್ಧತಿಯಿಂದ ಆಹಾರ ಉತ್ಪನ್ನಗಳ ಪ್ರಮಾಣದಲ್ಲಿ ಸಾಧನೆ ಮಾಡಿದ್ದು ನಿಜವಾದರೂ ಕಾಲಕ್ರಮೇಣ ಆಹಾರ ಉತ್ಪನ್ನಗಳ ಗುಣಮಟ್ಟ ಹಾಗೂ ಮಣ್ಣಿನ ಫಲವತ್ತತೆಯಲ್ಲಿ ಹಿಮ್ಮುಖವಾದ ಬೆಳವಣಿಗೆಯನ್ನ ಕಾಣಲಾರಂಭಿಸಿದ್ದು ಸಹ ಅಷ್ಟೇ ಸತ್ಯ ಎಂದು ಹೇಳಿದ್ದಾರೆ. ನೈಸರ್ಗಿಕ ಕೃಷಿ ಮಾಡಬೇಕು ಅನ್ನೋಂಥ ಆಲೋಚನೆಯ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಹೊಲಗದ್ದೆ ಜಮೀನುಗಳಲ್ಲಿ ಈ ಪ್ರಯೋಗಗಳನ್ನ ಮಾಡಿ ಯಶಸ್ಸನ್ನು ಕಂಡು ತಮ್ಮ ಜಮೀನುಗಳಲ್ಲದೇ ನಾಡಿನಾದ್ಯಂತ ಬೇರೆ ಬೇರೆ ರೈತರ ತಾಕುಗಳಿಗೆ ಹೋಗಿ ಬೇರೆ ರೈತರನ್ನ ತಮ್ಮ ತಾಕುಗಳಿಗೆ ಕರೆಸ್ಕೊಂಡು ತಾವೇನು ಮಾಡ್ತಾ ಇದ್ದೀವಿ, ತಾವು ಯಾವ ರೀತಿ ರಸಗೊಬ್ಬರಗಳ ಮೇಲೇ ಅವಲಂಬಿತರಾಗದೇನೆ ತಮ್ಮ ಮನೆ ಹೊಲ ಗದ್ದೆ ಸುತ್ತಮುತ್ತ ಸಿಗುವಂಥ ತ್ಯಾಜ್ಯಗಳಿಂದ ಯಾವ ರೀತಿ ಗೊಬ್ಬರಗಳನ್ನ ತಯಾರು ಮಾಡ್ಕೋಬೋದು ಮತ್ತು ಮಾರುಕಟ್ಟೆಯಲ್ಲಿ ಅಧಿಕೃತ ಡೀಲರ್ಗಳ ಕಡೆಯಿಂದ ಯಾವ್ಯಾವ ಗೊಬ್ಬರಗಳು ಸಾವಯವ ಪದಾರ್ಥಗಳು ಸಿಗ್ಬೋದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅವರೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವರಿಂದನೇ ಒಂದು ಪ್ರೆಸ್ ಕ್ಲಬ್ ಮೀಟ್ ಮಾಡಿಸೋಣ ಅಂಥೇಳಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ಈ ಕೃಷಿನ ತೊಡಗಿರುವಂಥ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಇದೆಯಾ? ಯಾಕೆಂದರೆ ವಾನ್ ಲೀ ಬೀಗ್ ಅಂತೇಳಿ ಒಬ್ಬ ಕೃಷಿ ವಿಜ್ಞಾನಿ ಈ ರಾಸಾಯನಿಕ ಗೊಬ್ಬರಗಳನ್ನ ಕಂಡುಹಿಡಿದಂಥವ್ರು. ಆತನೇ ಹೇಳ್ತಾನೆ ಇದರ ಅವಶ್ಯಕತೆ ಇಲ್ಲ, ಇದನ್ನು ಬಳಸ್ತಾ ಹೋದರೆ ಭೂಮಿ ಪೂರ್ಣ ಪ್ರಮಾಣದಲ್ಲಿ ಸತ್ತೋಗುತ್ತೆ, ಇದು ಪ್ರಕೃತಿಗೆ ಪರಿಣಾಮ ಬೀರುತ್ತೆ, ವ್ಯತಿರಿಕ್ತವಾದಂಥ ಪರಿಣಾಮ ಬೀರುತ್ತೆ, ಅದನ್ನು ಬಳಸಬೇಡಿ ಅಂತ ಹೇಳಿದರು. ಆದರೂ ಅದನ್ನು ಬಳಸೋದು ಹೆಚ್ಚಾಗಿ ಹೆಚ್ಚು ಕಡಿಮೆ ಇವತ್ತು ನಾವು ಅವನತಿ ಹಂತಕ್ಕೆ ನಾವು ಬಂದು ನಿಂತಿದ್ದೀವಿ. ಇನ್ನೂ ಆ ಪ್ರಜ್ಞೆ ನಮಗೆ ಬಂದಿಲ್ಲ. ಪ್ರಕೃತಿ ಯಾವ ಮಟ್ಟಿಗೆ ಹಾಳಾಗ್ತಾ ಇದೆ ಅನ್ನೋ ಪ್ರಜ್ಞೆ ಇನ್ನೂ ನಮ್ಮ ರೈತ ಸಮುದಾಯಕ್ಕೆ ಬಂದಿಲ್ಲ. ತನ್ನ ಗಳಿಕೆನೇ ಮುಖ್ಯವಾಗ್ತಾ ಪ್ರಕೃತಿನ ಹಾಳು ಮಾಡ್ತಾ ಕೃಷಿ ಮಾಡ್ತಾ ಇರೋದ್ರಿಂದ ಇವತ್ತು ಮುಂದಿನ ದಿನದಲ್ಲಿ ಅನಾಹುತ ಕಟ್ಟಿಟ್ಟು ಬುದ್ಧಿ ಅಂತೇಳಿ ನಾವು ಭಾವಿಸ್ತಿದ್ವಿ. ಆ ಕಾರಣಕ್ಕಾಗಿ ರಾಸಾಯನಿಕ ಪರ್ಯಾಯವಾಗಿ ನಾವು ಸಾವಯವದಲ್ಲಿ ನೈಸರ್ಗಿಕವಾಗಿ ಬೆಳಿಬಹುದಾ ಅಂತೇಳಿ. ಯಾಕೆಂತಂದರೆ ಇವತ್ತು ಕುಕೋಕೋ ಅವರು ಮಾದರಿಯಾಗಿದ್ದಾರೆ, ಸುಭಾಷ್ ಪಾಳೇಕರ್ ಅವರು ಮಾದರಿಯಾಗಿದ್ದಾರೆ, ನಾರಾಯಣ ರೆಡ್ಡಿ ಅವರು ಮಾದರಿಯಾಗಿದ್ದಾರೆ. ಅಂಥವರೆಲ್ಲ ಹಾಕ್ಕೊಟ್ಟಂಥ ದಾರಿನಲ್ಲಿ ನಾವೆಲ್ಲ ಮುನ್ನಡೀತಾ ಇದ್ದೀವಿ. ನಾವು ಯಾವುದೇ ರಾಸಾಯನಿಕ ವಸ್ತುಗಳ ಮೇಲೆ ಅವಲಂಬಿತರಾಗದೆ ನೈಸರ್ಗಿಕ ಕ್ರಿಯೆಯಿಂದನೇ ಅಲ್ಲಿನ ಪೋಷಕಾಂಶಗಳು ಮತ್ತು ಸೂಕ್ಷ್ಮಾಣು ಜೀವಿಗಳನ್ನ ಹೆಚ್ಚು ಮಾಡ್ತಾ ಕೃಷಿ ಮಾಡ್ತಾ ಇದ್ದೀವಿ. ಆತ್ಮೀಯ ಪತ್ರಕರ್ತರೇ, ನನಗಿರ್ತಕ್ಕಂಥ ತೋಟ 5 ಎಕರೆ ಇದೆ. 5 ಎಕರೆ ತೋಟದಲ್ಲಿ ನಾನು ಎರೆಹುಳು ತೊಟ್ಟಿ ಮಾಡಿದ್ದೇನೆ, ಅಜೋಲಾ ಮಾಡಿದ್ದೇನೆ. ಆ ತೋಟದಲ್ಲಿ ಜಾಯ್ಕಾಯಿ ಇದೆ, ಸಪೋಟೊ ಇದೆ, ತೆಂಗಿದೆ, ಬಾಳೆ ಇದೆ, ಮೆಣಸಿದೆ. ಈ ರೀತಿ ಇರ್ತಕ್ಕಂಥ ಅನೇಕ ಬೆಳೆಗಳಿರ್ತಕ್ಕಂಥ ಪ್ರಸಂಗ ನನ್ನ ತೋಟದಲ್ಲಿದೆ. ನಾನು ನನ್ನ ತೋಟದಲ್ಲಿರ್ತಕ್ಕಂಥ ಯಾವುದೇ ತ್ಯಾಜ್ಯ ವಸ್ತುಗಳನ್ನು
ನಾನು ಹೊರಹಾಕೋದಿಲ್ಲ. ಅದೇ ರೀತಿ ಯಾವುದೇ ರಾಸಾಯನಿಕವನ್ನು ಸಹ ನಾನು ಬಳಸೋದಿಲ್ಲ. ಈ ರೀತಿ ಇರ್ತಕ್ಕಂತಹ ಒಂದು ಕೃಷಿಯನ್ನ ಕೈಗೊಂಡಿರ್ತಕ್ಕಂಥ ಪ್ರಸಂಗ ನನ್ನದಿದೆ. ನಂದೇ ತೋಟದಲ್ಲಿದೆ. ಇಲ್ಲಿ ಕೃಷಿ ಅಧಿಕಾರಿಗಳು ಕೆಲವರು ಇದ್ದಾರೆ, ನೋಡಿರ್ತಕ್ಕಂಥವ್ರು ಸಹ ಇದ್ದಾರೆ. ತರೀಕೆರೆ, ಚಿಕ್ಕಮಗಳೂರು ಈ ಭಾಗದಲ್ಲಿ ಎಲ್ಲಿ ತಿರುಗಿರೋ ಅಡಿಕೆ ಸೀಸನ್ನಲ್ಲಿ ಇಡೀ ಹಳ್ಳಿಯಲ್ಲೂ ರಸ್ತೆ ಬದಿಗೆ ಅಡಿಕೆ ಸಿಪ್ಪೆನ ಹಾಕಿಬಿಡ್ತಾರೆ. ಹಾಕಕ್ಕೆ ಜಾಗ ಇಲ್ಲ. ಅದೊಂಚೂರು ಒಣಗಿದ ತಕ್ಷಣ ಬೆಂಕಿ ಕೊಟ್ಟಿರ್ತಾರೆ. ಅದು ಒಂದು ದಿವಸಗಟ್ಟಲೆ ಪೊಲ್ಯೂಷನ್. ಆಮೇಲೆ ಅಕ್ಕಪಕ್ಕ ಇದ್ದ ಮರ ಗಿಡಗಳು ಧ್ವಂಸ. ಆಮೇಲೆ ಅದರಲ್ಲಿ ಅದ್ಭುತವಾದ ಗೊಬ್ಬರ ಇದೆ, ಅದನ್ನು ಪುನರ್ಬಳಕೆ ಮಾಡ್ಬೋದು ಅನ್ನೋದು ದೃಷ್ಟಾಂತದಲ್ಲಿ ನಾನು ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಜೊತೆಲಿ ನಮ್ಮ CEO ಹತ್ರ ಭೇಟಿ ಮಾಡಿ ನೀವು ಇದಕ್ಕೇನಾರು ಒಂದು ಕಾಯಕಲ್ಪ ಮಾಡಬೇಕು. ಈ ಅಡಿಕೆ ಬೆಳೆಯುವಂಥ ಪ್ರದೇಶದಲ್ಲಿ ಎಲ್ಲೂ ರಸ್ತೆ ಬದಿಲೇ ಅಡಿಕೆ ಸಿಪ್ಪೆನ ಹಾಕಬಾರ್ದು. ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನೀವು PDOಗಳು ಇಟ್ಕೊಂಡ್ಬಿಟ್ಟು ಗ್ರಾಮ ಪಂಚಾಯತಿ ಎಲ್ಲರ ಸರ್ಕಾರದ ಜಾಗ ಇದ್ದರೆ ಅಲ್ಲಿಗೆ ಅದನ್ನು ತಂದಾಕಬೇಕು ರೈತರು. ಆ ತಂದಾಕಿದ್ದಕ್ಕೆ ಒಂದು ಇನ್ಸೆಂಟಿವ್, ಅಟ್ಲೀಸ್ಟ್ ಟ್ಯಾಕ್ಟ್ರಿಗೆ ಡೀಸೆಲ್ ಖರ್ಚಾಗುತ್ತಲ್ಲ, ಆ ಬಾಡಿಗೆನಾರ ತಗೊಂಡು ಅಲ್ಲಿ ಸ್ಟೋರ್ ಮಾಡಿದರೆ ಅದಾಗ್ಬೋದು. ಇಲ್ಲ ಅಂದರೆ ನಾನು 4 ಪಂಚಾಯತಿ ವ್ಯಾಪ್ತಿ ಒಳಗೆ ನಾನು 1 ಎಕರೆ ಜಾಗ ನಾನು ಫಿಕ್ಸ್ ಮಾಡ್ತೀನಿ. ಅಲ್ಲಿಗೆ ತಂದಾಕಿನ ನಾನೇ 500 ರೂಪಾಯಿ ಒಂದು ಟ್ರ್ಯಾಕ್ಟರ್ಗೆ ಅಡಿಕೆ ಸಿಪ್ಪೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅದು ಫಲಪ್ರದ ಆಗಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ನಾರಾಯಣಪುರ, ಲೋಕೇಶಪ್ಪ, ಚಂದ್ರಶೇಖರ್, ನಾಗರಾಜ್, ವಿಜೇಂದ್ರ, ಕುಮಾರಸ್ವಾಮಿ, ಮಧುಸೂದನ್ ಉಪಸ್ಥಿತರಿದ್ದರು.